ರಾಜ್ಯ ಸರ್ಕಾರದ ಬಹುದೊಡ್ಡ ರಾಜಸ್ವ ಆದಾಯ ಇರುವುದು ಅಬಕಾರಿ ಇಲಾಖೆಯಿಂದ. ತದನಂತರದ ಸ್ಥಾನಗಳಲ್ಲಿ ಕಂದಾಯ ಇಲಾಖೆ ಬರ್ತದೆ, ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಬರ್ತವೆ, ಬೇರೆ ಬೇರೆ ಆದಾಯದ ಮೂಲಗಳು ಬರ್ತವೆ. ಆದರೆ ಅಬಕಾರಿ ಇಲಾಖೆಯಿಂದ ಬರುವಂತಹ ಆದಾಯಕ್ಕೆ ಕತ್ತರಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆಯಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಮಂಗಳೂರು ನಗರವೂ ಸೇರಿದಂತೆ ರಾಜ್ಯಾದ್ಯಂತ ವೈನ್ ಶಾಪ್ಗಳಿಗೆ ಮತ್ತು ಬಾರ್ಗಳಿಗೆ ಮೂಗುದಾರ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಸಾಮಾನ್ಯವಾಗಿ ವೈನ್ ಶಾಪುಗಳು ಮತ್ತು ಬಾರ್ಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಬಾಗಿಲು ತೆರೆಯಬೇಕು ಮತ್ತು ಬಾಗಿಲು ಹಾಕಿಕೊಳ್ಳಬೇಕು. ಆದರೆ ಕುಡುಕರ ಒತ್ತಡದ ಹಿನ್ನೆಲೆಯಲ್ಲಿ ವೈನ್ ಶಾಪುಗಳು ಮುಂಜಾನೆ 6 ಗಂಟೆಯ ವೇಳೆಗೆ ಬಾಗಿಲು ತೆರೆದು ವ್ಯವಹಾರ ನಡೆಸ್ತಾ ಇದ್ದವು. ಕೆಲವೊಂದು ಬಾರುಗಳು ಸಹ ಅನಿವಾರ್ಯವಾಗಿ ಅದೇ ಹೊತ್ತಿಗೆ ತೆರೆದು ವ್ಯಾಪಾರ ನಡೆಸುತ್ತಿದ್ದುದು ಇದೆ. ಆದರೆ ಕೆಲವು ದಿನಗಳಿಂದ ಎಲ್ಲ ವೈನ್ ಶಾಪುಗಳು ಮತ್ತು ಬಾರ್ಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಬಾಗಿಲು ತೆರೀತವೆ. ಇದರಿಂದಾಗಿ ದೊಡ್ಡ ಮಟ್ಟದ ಶಾಕ್ ಎದುರಾಗಿದ್ದು ಮುಂಜಾನೆಯ ಕುಡುಕರಲ್ಲಿ ಹಲವು ವಿಧ ಇದೆ. ಮುಂಜಾನೆಯೇ ಕುಡಿದು ಕೆಲಸಕ್ಕೆ ಹೋಗುವಂಥವರು ಇದ್ದಾರೆ, ನಿಗದಿತ ಸಮಯಕ್ಕೆ ಹೋಗಿ ಕುಡಿದು ಕೆಲಸಕ್ಕೆ ಹೋಗುವವರು ಇದ್ದಾರೆ, ರಾತ್ರಿ ವೇಳೆ ಮಧ್ಯರಾತ್ರಿಯ ತನಕವೂ ಕುಡಿಯುತ್ತಾ ಕುಳಿತುಕೊಳ್ಳುವಂತಹ ಕುಡುಕರು ಇದ್ದಾರೆ. ಆದರೆ ಅಬಕಾರಿ ಇಲಾಖೆಯು ತನ್ನ ಸಮಯ ಪಾಲನೆಯನ್ನು ಪಾಲಿಸಲು ಆರಂಭಿಸಿದ ನಂತರ ಕುಡುಕರಿಗೆ ತಲೆಬಿಸಿ ಆರಂಭವಾಗಿದೆ. ರಾಜ್ಯ ಸರ್ಕಾರ ಮುಂಜಾನೆ ಕುಡಿಯುವಂತಹ ಕುಡುಕರ ಹಾವಳಿಯನ್ನು ತಡೆಗಟ್ಟಬೇಕು ಮತ್ತು ಕಾನೂನು ಮೀರಿ ವ್ಯವಹಾರ ನಡೆಸುವಂತಹ ಮದ್ಯ ಸನದುದಾರರಿಗೆ ಮೂಗುದಾರ ತೊಡಿಸಲು ಒಂದು ವಿಶೇಷ ಸಮಿತಿಯೊಂದನ್ನು ರಚಿಸಿದೆ. 20 ಮಂದಿ ಸದಸ್ಯರಿರುವಂತಹ ಸಮಿತಿ. ಈ ಸಮಿತಿಯಲ್ಲಿ ಯಾವುದೇ ಅಧಿಕಾರಿಗಳು ಇಲ್ಲ, ಬದಲಾಗಿ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಒಳಗೊಂಡಂತಹ ಸಮಿತಿ ಇದು ಎಂದು ಸರ್ಕಾರ ಹೇಳುತ್ತಿದೆ. ಆದರೆ ಈ ಸಮಿತಿಯಲ್ಲಿ ಇರುವವರು ಬಹುತೇಕರು ರಾಜಕೀಯ ಪಕ್ಷಗಳಲ್ಲಿ ಗುರುತಿಸಿಕೊಂಡಂತಹ ಕೆಲವು ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು. ಇವರು ವೈನ್ ಶಾಪ್ಗಳಿಗೆ ಬಾರ್ಗಳಿಗೆ ನಿಗದಿತ ಸಮಯ ಪಾಲನೆ ಆಗ್ತದಾ ಇಲ್ಲವೋ ಎಂದು ಪರಿಶೀಲನೆಗೆ ಮುಂದಾಗ್ತಾರೆ. ಅವರು ಮುಂದಾಗುವಂಥ ವೇಳೆಯಲ್ಲಿ ಸ್ಥಳೀಯ ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಗಳು ಜೊತೆಯಲ್ಲಿ ಇರ್ತಾರೆ. ಅವರು ನಿಗದಿತ ಸಮಯವನ್ನು ಮೀರಿ ವ್ಯವಹಾರ ನಡೆಸುತ್ತಿದ್ದರೆ, ನಿಗದಿತ ಸಮಯದಿಂದ ಮೊದಲು ವ್ಯವಹಾರ ಆರಂಭಿಸಿದ್ದರೆ ವರದಿ ಒಪ್ಪಿಸ್ತಾರೆ. ಪರಿಣಾಮವಾಗಿ ಸನದು ಅಮಾನತುಗೊಳಿಸುವಂಥದ್ದು, ಸನದನ್ನು ರದ್ದು ಮಾಡುವಂತಹ ಪ್ರಕ್ರಿಯೆಗಳಿಗೆ ಕಾರಣವಾಗುತ್ತದೆ. ಇಲ್ಲವೇ ಭಾರಿ ದೊಡ್ಡ ಮೊತ್ತದ ದಂಡವನ್ನು ವಿಧಿಸಲಾಗುತ್ತದೆ. ಅದಕ್ಕೆ ಬೇಕಾಗಿ ವೈನ್ ಶಾಪ್ ಮಾಲೀಕರು ಮತ್ತು ಬಾರ್ ಮಾಲೀಕರುಗಳು ನಿಗದಿತ ಸಮಯದಲ್ಲಿ ಕಾನೂನು ಪ್ರಕಾರವೇ ವ್ಯವಹಾರ ನಡೆಸುತ್ತಿದ್ದಾರೆ ಒಂದು, ಮತ್ತು ವೈನ್ ಶಾಪಿನ ಪಕ್ಕದಲ್ಲಿಯೇ ಚಿಲ್ಲರೆ ಮಾರಾಟಕ್ಕೆ ಮಾಡಿಕೊಂಡಿರುವಂತಹ ವ್ಯವಸ್ಥೆಗಳನ್ನು ಬಂದ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ವೈನ್ ಶಾಪುಗಳಲ್ಲಿ ಚಿಲ್ಲರೆ ಮಾರಾಟ ವ್ಯವಸ್ಥೆ ಇದೆ. ಕಾನೂನು ಪ್ರಕಾರ ವೈನ್ ಶಾಪುಗಳಲ್ಲಿ, ಅಂದರೆ CL2 ಲೈಸೆನ್ಸ್ ಇರುವಂತಹ ಮದ್ಯದ ಅಂಗಡಿಗಳಲ್ಲಿ ಚಿಲ್ಲರೆ ಮದ್ಯ ಮಾರಾಟಕ್ಕೆ ಅವಕಾಶ ಇಲ್ಲ. ಕೇವಲ ಆ ವೈನ್ ಶಾಪುಗಳಲ್ಲಿ ಪಾರ್ಸೆಲ್ ಕೊಡಬೇಕು. CL9 ಸನದಿನಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶ ಇದೆ. ರೆಸ್ಟೋರೆಂಟ್ ನಡೆಸ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಹೇಳ್ತೇವೆ. ಬಾರ್ ಬೇರೆ, ರೆಸ್ಟೋರೆಂಟ್ ಬೇರೆ. ಆದರೆ ಅದು ಎರಡು ಒಟ್ಟಿಗೆ ಇರುವಂಥದ್ದು CL9 ಸನದು. ಮತ್ತೊಂದು ಸನದು ಇದೆ, ಅದು CL7. ಎಲ್ಲ ರೀತಿಯ ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ನಡೆಸಲಾಗುವಂಥ ವ್ಯವಹಾರ ಅಂದರೆ ಅದು CL7.
CL7 ಪರವಾನಗಿ ಇರುವಂಥದ್ದು ಕೇವಲ ಪ್ರವಾಸೋದ್ಯಮದ ಅಡಿಯಲ್ಲಿ ಸ್ಥಾಪಿಸಲಾಗಿರುವಂತಹ 16 ಕೊಠಡಿಗಳು ಉಳ್ಳಂತಹ ಲಾಡ್ಜ್ಗಳಿಗೆ ಮದ್ಯ ಸಪ್ಲೈ ಮಾಡುವಂಥದ್ದು. ಆ ಲೈಸೆನ್ಸು ಹೊಂದಿರುವಂತಹ ಮದ್ಯದ ಅಂಗಡಿಗಳು ಆ ಕಟ್ಟಡದಲ್ಲಿ ಉಳ್ಕೊಳ್ಳಿಕ್ಕೆ ಬರುವಂತಹ ಪ್ರವಾಸಿಗರಿಗೆ ಮಾತ್ರ ಮದ್ಯ ಸಪ್ಲೈ ಮಾಡಬೇಕು, ಹೊರತು ಹೊರಗಿನ ವ್ಯಕ್ತಿಗಳಿಗೆ ಮದ್ಯ ಸಪ್ಲೈ ಮಾಡುವಂತಿಲ್ಲ. ಆದರೆ CL7ನ ಅಡಿಯಲ್ಲಿ ಸನದು ಪಡ್ಕೊಂಡವರು ಬೇರೆ ಉದ್ದೇಶಕ್ಕಾಗಿ ಸನದು ಪಡ್ಕೊಂಡವರ ರೀತಿಯಲ್ಲೇ ವ್ಯವಹಾರ ನಡೆಸ್ತಾ ಇದ್ದಾರೆ. ಸನದು ಪಡ್ಕೊಳ್ಳಿಕ್ಕೆ ಬೇಕಾಗಿ 16 ರೂಮುಗಳ ಒಂದು ವಸತಿ ಗೃಹವನ್ನು ಅವರು ತೋರಿಸ್ತಾರೆ. ಅದು ಕಾರ್ಡ್ ಬೋರ್ಡ್ ಹಾಕಿ ರೂಮ್ ಮಾಡಿ ಅಬಕಾರಿ ಅಧಿಕಾರಿಗಳು ಇನ್ಸ್ಪೆಕ್ಷನಿಗೆ ಬರುವಾಗ ತೋರಿಕೆಗೆ ತೋರಿಸಿ ಅವರು ಸನದನ್ನು ಪಡ್ಕೊಂಡಿರ್ತಾರೆ. ಆ ಸನದಿಗೂ 1 ಕೋಟಿ ರೂಪಾಯಿ ಲಂಚ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಆದರೂ ಅಷ್ಟು ಕೊಟ್ಟು ಸನದು ಪಡ್ಕೊಂಡು ಅದರಲ್ಲಿ ವ್ಯವಹಾರ ನಡೆಸ್ತಾ ಇದ್ದಾರೆ. ಆದ್ದರಿಂದಾಗಿಯೇ ಇಡೀ ರಾಜ್ಯದಲ್ಲಿ ಈ ವ್ಯವಹಾರ ವಿಫುಲವಾಗಿ ಬೆಳೆಯುತ್ತಾ ಬಂದಿದೆ. ಸದ್ಯದ ಸಮೀಕ್ಷೆಯೊಂದರ ಪ್ರಕಾರ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಮದ್ಯ ಮಾರಾಟ ಮಾಡುವಂತಹ ರಾಜ್ಯ ಅಂದರೆ ಅದು ಕರ್ನಾಟಕ. ಅತ್ಯಂತ ದೊಡ್ಡ ರಾಜ್ಯವಾದಂಥ ಉತ್ತರ ಪ್ರದೇಶವೂ ಅಲ್ಲ, ಮಧ್ಯಪ್ರದೇಶವೂ ಅಲ್ಲ. ಕರ್ನಾಟಕಕ್ಕಿಂತ ಕೆಳಗಿನ ಸ್ಥಾನದಲ್ಲಿ ಇರುವಂಥದ್ದು ಪಕ್ಕದ ಕೇರಳ. ಕರ್ನಾಟಕದ ಅರ್ಧದಷ್ಟು ಭೂಭಾಗ ಹೊಂದಿರುವಂಥ ಕೇರಳವೂ ಸಹ ಮದ್ಯ ಮಾರಾಟದಲ್ಲಿ 2ನೇ ಸ್ಥಾನದಲ್ಲಿದೆ. ಮದ್ಯ ಮಾರಾಟಕ್ಕೆ ನಿಯಂತ್ರಣ ಇರುವಂತಹ ತಮಿಳುನಾಡಿನಲ್ಲೂ 3ನೇ ಸ್ಥಾನದಲ್ಲಿ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಮದ್ಯ ಮಾರಾಟದಿಂದಲೇ ಸರಕಾರಿ ತಿಜೋರಿ ತುಂಬುವಂತಹ ಕಾಲಘಟ್ಟದಲ್ಲಿ ಈಗಿನ ರಾಜ್ಯ ಸರ್ಕಾರ ಇಂಥದ್ದೊಂದು ನಿಯಮ ತಂದಿದೆ. ಇದ್ದ ನಿಯಮವನ್ನೇ ಪಾಲಿಸುವಂತಹ ಅನಿವಾರ್ಯತೆ ಮದ್ಯ ಮಾರಾಟಗಾರರಿಗೆ ಉಂಟಾಗಿದೆ. ಕೆಲವು ವರ್ಷಗಳ ಹಿಂದೆ ಆ ಸಂದರ್ಭದಲ್ಲಿ ಸೆಕೆಂಡ್ಸ್ ಮದ್ಯ ಮಾರಾಟದ ಹಾವಳಿ ಇತ್ತು. ಸೆಕೆಂಡ್ಸ್ ಮದ್ಯ ಅಂತ ಹೇಳಿದರೆ ಒರಿಜಿನಲ್ ಮದ್ಯವೇ ತೆರಿಗೆ ತಪ್ಪಿಸಿ ಮಾರಾಟ ಮಾಡುವಂತಹ ಮದ್ಯ. ಮತ್ತೊಂದು ಥರ್ಡ್ಸ್ ಮದ್ಯ ಅಂತ ಇದೆ, ಅದು ಸಂಪೂರ್ಣವಾಗಿ ನಕಲಿ ಮದ್ಯ. ಆದರೆ ಸೆಕೆಂಡ್ಸ್ ಮದ್ಯ ಒರಿಜಿನಲಿ ಯಾವ ಡಿಸ್ಟಿಲರಿಯಲ್ಲಿ ಪ್ರೊಡಕ್ಷನ್ ಆಗ್ತಾ ಇತ್ತೋ ಅದೇ ಡಿಸ್ಟಿಲರಿಯಿಂದ ಬರುವಂಥ ಮದ್ಯ ಸೆಕೆಂಡ್ಸ್ ಮದ್ಯ. ಆದರೆ ಹಿಂದಿನ ರಾಜ್ಯ ಸರ್ಕಾರ ಸೆಕೆಂಡ್ಸ್ ಮದ್ಯವನ್ನು ತಡೆಗಟ್ಟಲಿಕ್ಕಾಗಿ ಪಾನೀಯ ನಿಗಮವನ್ನು ಸ್ಥಾಪಿಸಿ ಅದರ ಜವಾಬ್ದಾರಿಯನ್ನು ಸರ್ಕಾರಿ ಸ್ವಾಮ್ಯದ MSILಗೆ ನೀಡಿತ್ತು. ಸದ್ಯಕ್ಕೆ ಸೆಕೆಂಡ್ಸ್ ಮತ್ತು ಥರ್ಡ್ಸ್ ಮದ್ಯದ ಹಾವಳಿ ಇಲ್ಲ. ಆದರೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಥರ್ಡ್ಸ್ ಮದ್ಯಗಳು ಸಿಗ್ತವೆ, ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ, ಎಲ್ಲವೂ ಇದ್ದದ್ದೇ. ಸೆಕೆಂಡ್ಸ್ ಮದ್ಯ ವ್ಯಾಪಕವಾಗಿ ಇದ್ದಂಥ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲೆಗೆ ಒಬ್ಬರು ಅಬಕಾರಿ ಜಿಲ್ಲಾಧಿಕಾರಿಗಳು ಬಂದಿದ್ದರು. JSS ರೋಡಿನ ಆಶೀರ್ವಾದ ಬಿಲ್ಡಿಂಗಲ್ಲಿ ಅವರ ಕಚೇರಿ ಇತ್ತು. ಈಗಲೂ ಅಲ್ಲಿ ಆ ಕಚೇರಿ ಇದೆ. ಅವರು ಎಷ್ಟೊಂದು ಹಾವಳಿ ಇಟ್ಟಿದ್ದು ಅಂತ ಹೇಳಿದರೆ, ಅವರನ್ನು ಕಾಯಲಿಕ್ಕೆ ಬೇಕಾಗಿಯೇ ಮದ್ಯ ಮಾರಾಟಗಾರರು ಗೂಢಾಚಾರರನ್ನು ನೇಮಿಸಿದ್ದರು. ಅವರು ಯಾವ ದಿಕ್ಕಿಗೆ ಹೋಗ್ತಾರೆ, ಯಾವ ವೈನ್ ಶಾಪಿಗೆ ಹೋಗ್ತಾರೆ, ಯಾವ ಬಾರಿಗೆ ಹೋಗ್ತಾರೆ ಎನ್ನುವ ಸುಳಿವನ್ನು ಅವರು ಬಿಟ್ಟು ಕೊಡ್ತಾ ಇರಲಿಲ್ಲ. ಸ್ವತಃ ಅವರ ಕಾರಿನ ಚಾಲಕನಿಗೂ ಸಹ ಅವರು ಎಲ್ಲಿಗೆ ಹೋಗ್ತಾರೆ ಎನ್ನುವಂಥ ಕಿಂಚಿತ್ತು ಸುಳಿವು ನೀಡುತ್ತಾ ಇರಲಿಲ್ಲ. ಅಂತಹ ಅಧಿಕಾರಿ ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿಯೂ ಸೇರಿದಂತೆ ಎಲ್ಲ ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಿ ಬಿಟ್ಟಿದ್ದರು. ಪ್ರತಿಯೊಂದು ವೈನ್ ಶಾಪ್ಗಳಲ್ಲೂ ಚಿಲ್ಲರೆ ಮಾರಾಟ ನಿಂತಿತ್ತು. ಎಲ್ಲಿಯವರೆಗೆ ಅಂತ ಹೇಳಿದರೆ, ವೈನ್ ಶಾಪ್ಗಳಲ್ಲಿ ಮದ್ಯವನ್ನು ಅಳತೆ ಮಾಡಿ ಕೊಡುವಂತಹ ಸಣ್ಣ ಸಣ್ಣ ಮಾಪಕಗಳಿವೆ, ಅದನ್ನು ಸಹ ತೆಗೆದು ಬಿಸಾಡಿದರು. ಸೋಡಾ ಇಟ್ಟುಕೊಳ್ಳುವಾಗಿರಲಿಲ್ಲ, ನೀರು ಇಟ್ಟುಕೊಳ್ಳುವಾಗಿರಲಿಲ್ಲ. ಇದೆಲ್ಲವೂ ಆ ಅಧಿಕಾರಿ ಕರ್ತವ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇತ್ತು.
ಅವರು ವರ್ಗಾವಣೆ ಆದ ನಂತರ ಎಲ್ಲವೂ ಯಥಾಸ್ಥಿತಿಗೆ ಬಂದಿತ್ತು. ಇದೀಗ ರಾಜ್ಯ ಸರ್ಕಾರ ಇಂತಹ ಒಂದು ನಿಯಮವನ್ನು ಜಾರಿಗೆ ತಂದಿದೆ. ಆ ಸಮಿತಿಯವರು ಬೇರೆ ಜಿಲ್ಲೆಯ ಅಬಕಾರಿ ಅಧಿಕಾರಿಗಳನ್ನು ಬಳಸಿಕೊಂಡು ವೈನ್ ಶಾಪ್ಗಳಿಗೆ, ಬಾರ್ಗಳಿಗೆ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಕ್ಕಿಬಿದ್ದರೆ ಲೈಸೆನ್ಸ್ ಅಮಾನತು ಖಂಡಿತ. ಅಂತೂ ಇಂತೂ ಸರ್ಕಾರದ ಈ ನಿರ್ಧಾರದಿಂದ ಸಮಸ್ಯೆ ಆಗಿರೋದು ಮುಂಜಾನೆ ಕುಡುಕರಿಗೆ ಮಾತ್ರ ಎಂಬುದಂತೂ ಸತ್ಯ.